ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಎಚ್.ಎಸ್. ಪ್ರಭಾಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಇನ್ನು ಭಾರತದ ವಾಯುಸೇನೆಯ ನಿವೃತ್ತ ಅಧಿಕಾರಿ ವಿಂಗ್ ಕಮಾಂಡರ್ ಸುದರ್ಶನ್ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ವಾಯುಸೇನೆಯ ಮತ್ತೊಬ್ಬ ನಿವೃತ್ತ ಅಧಿಕಾರಿ ಮೋಹನ್ ಚಿತ್ತಾಲೆ ಕೂಡ ಇದ್ದಾರೆ. ಮೋಹನ್ ಅವರೇ ನಮಸ್ಕಾರ. ಪ್ರಭಾಕರ್ ಸರ್, ಬಹುಶಃ ಕಂಡೀಷನ್ಗಳನ್ನು ನೀವು ಗಮನಿಸಿದ್ರಿ, ಎಚ್ಚರಿಕೆಯನ್ನ ಕೂಡ ನೋಡಿದ್ರಿ, ಏನ್ ಹೇಳ್ತೀರಿ? ಮಂಗಳವಾರ ರಾತ್ರಿ 8 ಗಂಟೆಯವರೆಗೆ ಸಮಯ, ಅದರ ನಂತರ ಇರಾನ್ ಸರ್ವನಾಶ ಮಾಡ್ತೀವಿ ಅಂತ. ಹೌದು, ಇದು ಯಾವಾಗ ಹೇಳಿದರೆ ಯಾವ ವೇದಿಕೆ ಅಂದರೆ ಇದು ಫಾರ್ಮಲ್ ಪ್ರೆಸ್ ಅನೌನ್ಸ್ಮೆಂಟ್ ಅಲ್ಲ, ಅಫಿಷಿಯಲ್ ಡಿಸಿಷನ್ ಅಲ್ಲ. ನಿನ್ನೆ ಬೆಳಗ್ಗೆ ಭಾನುವಾರದ ಈಸ್ಟರ್ ಎಗ್ ರೋಲ್ ಮೀಟಿಂಗ್ನಲ್ಲಿ ಇನ್ಫಾರ್ಮಲ್ ಆಗಿ ಕರೆದಂತಹ ಜನರಲ್ ಆಡಿಯನ್ಸು, ಅಲ್ಲಿ ಕೆಲ ಪ್ರೆಸ್ನವರು ಕೂಡ ಪ್ರತಿನಿಧಿಗಳಿದ್ದರು. ಅವ್ರ ಎದುರಿಗೆ ಇದನ್ನು ಇಂಪ್ರಾಂಪ್ಟೋ ಪ್ರೆಸ್ ಕಾನ್ಫರೆನ್ಸ್ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಈಗ ಇಲ್ಲಿವರೆಗೂ ಸುಮಾರು 4 ಬಾರಿ ಟ್ರಂಪ್ ಅವರು ಗಡುವನ್ನು ಇರಾನ್ಗೆ ನೀಡಿರೋದನ್ನು ವಿಸ್ತಾರ ಮಾಡೋದ್ರಿಂದ 5ನೇ ಸತಿ ಮಾಡೋದಿಲ್ಲ ಅನ್ನೋ ಒಂದು ನಿರ್ದಿಷ್ಟತೆ ಕೂಡ ಇಲ್ಲ. ಎರಡನೇದು, ಈಗ ಅಫಿಷಿಯಲ್ ಆಗಿ ಟ್ರಂಪ್ ಅವರು ಇಂದು ಬೆಳಗ್ಗೆ ಅನೌನ್ಸ್ ಮಾಡಿರೋದೇನು ಅಂದರೆ, ಇನ್ನು ಮುಂದೆ ಇರಾನ್ ಜೊತೆ ಯಾವ ಒಂದು ಮಾತುಕತೆ ನಡೆಯೋದಾದ್ರೂ ಯುದ್ಧ ವಿರಾಮವನ್ನು ಘೋಷಣೆ ಮಾಡೋದ್ರಲ್ಲಾಗಲಿ ಅಥವಾ ಯುದ್ಧದ ಬಗ್ಗೆ ಹೆಚ್ಚು ತೀರ್ಮಾನ ತಗೊಳ್ಳೋದ್ರಲ್ಲಾಗಲಿ ಈ ಕ್ಷಣದಿಂದ ನಮ್ಮ ಇವರು ಯಾರು ವೈಸ್ ಪ್ರೆಸಿಡೆಂಟ್ಸು JD ವ್ಯಾನ್ಸ್ ಅವರು ಸ್ಟ್ಯಾಂಡ್ ಬೈ ಆಫೀಸರ್ ಆಗಿ ಇರ್ತಾರೆ ಅಂತ ಹೇಳಿದ್ದಾರೆ. ಇದು ಅತಿಯಾಗಿ ನಾವು ಗಂಭೀರವಾಗಿ ಗಮನಿಸಬೇಕಾದಂಥ ಅಂಶ ಒಂದು. ಎರಡನೇದು, ನೀವು ಕಂಪೆನ್ಸೇಷನ್ ಬಗ್ಗೆ ಹೇಳಿದ್ರಿ. ಹೌದು, ನಿಜ. ಯಾಕೆ ಅಂದರೆ ಯಾವಾಗಲೂ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ದೇಶ ಎರಡರ ನಡುವೆ ಅಥವಾ ಹೆಚ್ಚು ದೇಶಗಳ ನಡುವೆ ಯುದ್ಧ ನಡೆದಾಗ ಅದ್ರ ಪ್ರಭಾವ ಅತಿಯಾಗಿ ಬೀರೋದ್ರಿಂದ ಎಷ್ಟೋ ಸಣ್ಣ ಪುಟ್ಟ ರಾಷ್ಟ್ರಗಳಿರ್ಬೋದು, ದೊಡ್ಡ ಬಲಿಷ್ಠ ರಾಷ್ಟ್ರವೇ ಇರ್ಬೋದು, ಎಷ್ಟು ನಷ್ಟ ಆಗಿರುತ್ತೋ, ಏನು ಖರ್ಚಾಗಿರುತ್ತೋ ಅದನ್ನು ರಿಪರೇಷನ್ ಪೇಮೆಂಟ್ ಅಂತ, ಅಂದರೆ ಕಂಪೆನ್ಸೇಷನ್ ಅಲ್ಲ, ರಿಪರೇಷನ್ ಪೇಮೆಂಟ್, ಫೆಬ್ರವರಿ 27 ಸ್ಥಿತಿಯಲ್ಲಿ ಹೇಗಿತ್ತೋ ಈ ದೇಶಗಳು ಅಲ್ಲಿಗೆ ತಂದು ನೀವು ನಿಲ್ಲಿಸೋ ಹಂಗೆ ಪುನರ್ನಿರ್ಮಾಣ ಮಾಡಿಕೊಡ್ಬೇಕು ಅಂತ. ಇದು ಒಂದು ಮುಖ್ಯ ಕಂಡೀಷನ್ನು. ಈಗ ಟ್ರಂಪ್ ಅವರು ಅದೇ ಸ್ಪೀಚ್ನಲ್ಲಿ ಹೇಳಿರೋ ಪ್ರಕಾರ ನಮಗೆ ಆಶ್ಚರ್ಯವಾಗೋದು ಅಂದರೆ, ನಿನ್ನೆವರೆಗೂ ನನಗೂ ಹೋಮೋರ್ಸ್ಗೂ ಸಂಬಂಧ ಇಲ್ಲ, ಅಲ್ಲಿಂದ ಯಾರ್ಯಾರು ತೈಲವನ್ನು, ಇತರೆ ಕಚ್ಚಾ ವಸ್ತುಗಳನ್ನು, ಅನಿಲವನ್ನು ತರಿಸ್ಕೊಳ್ತಾರೋ ಅವರೇ ಅದನ್ನು ಪರಿಸ್ಥಿತಿಯನ್ನು ಸರಿ ಮಾಡಿಕೊಳ್ಳಿ, ನಾರ್ಮಲೈಸ್ ಮಾಡಿಕೊಳ್ಳಿ, ರೆಗ್ಯುಲರೈಸ್ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ರು. ಆದರೆ ನಿನ್ನೆ ಹೇಳಿರೋ ಪ್ರಕಾರ ಅವರೇನು ಅಂದರೆ, ಹಾರ್ಮೋಸ್ ಬಂದ ಮುಕ್ತ ಮಾಡೋದು ನನ್ನ ಕರ್ತವ್ಯ, ನಾನು ನನ್ನ ಕಂಟ್ರೋಲ್ಗೆ ಮತ್ತೆ ತೆಗೆದುಕೊಳ್ತೇನೆ, ತೆಗೆದುಕೊಂಡರೆ ನಾನು ಅಲ್ಲಿ ಟೋಲ್ ಹಾಕ್ತೀನಿ ಅಂತ ಕೂಡ ಹೇಳಿದ್ದಾರೆ. ಇದು ನೋಡಿ, ಈಗ ಇರಾನ್ ಏನು ಮಾಡಬೇಕು ಅಂತ ಹೊರಟಿದೆಯೋ ಅದನ್ನೇ ಟ್ರಂಪ್ ಅವರು ನಾವು ಮಾಡ್ತೀವಿ ಅಮೆರಿಕಾದವರು ಅಂತ ಹೇಳಿ ಹೊರಟಿದ್ದಾರೆ. ಹಾಗಾಗಿ ಈಗ ಇನ್ನೂ ಕೇವಲ 19 ಗಂಟೆ ಸುಮಾರು ಉಳಿದಿದ್ರೂ ಕೂಡ ಟ್ರಂಪ್ ಅವರ ಕೊನೆಯ ಆ್ಯಕ್ಷನ್ಗೆ ಗ್ರೌಂಡ್ ಲೆವೆಲ್ನಲ್ಲಿ ಇದು ನಡುವೆ ಮಾತುಕತೆಗೆ ಅವಕಾಶ ಇಲ್ಲ ಅಂತಿಲ್ಲ. ಅವ್ರು ಹೇಳಿರೋವಂತೆ ಈಗ JD ವ್ಯಾನ್ಸನ್ನೇ ಇನ್ಚಾರ್ಜ್ ಅಂತ ಹಾಕಿರುವಾಗ, ವೈಸ್ ಪ್ರೆಸಿಡೆಂಟ್ ಆಗಿರುವಾಗ, ಕಾನ್ಸ್ಟಿಟ್ಯೂಷನಲ್ ಪವರ್ ಅವರಲ್ಲೂ ವೆಸ್ಟೆಡ್ ಇರೋದ್ರಿಂದ ಈ ವಿಷಯದ ಟ್ರಂಪ್ ಹೆಚ್ಚಾಗಿ ಅವರಿಗೆ ಅಧಿಕಾರವನ್ನು ಕೂಡ ನೀಡಿರೋದ್ರಿಂದ ಮಾತುಕತೆ ನಡೆಯೋ ಸಂಭವ ಕೂಡ ಇದೆ. ಅಮೆರಿಕ 4-6 ಕಾರಣಗಳನ್ನು ತಗೊಂಡು ಕೆಲವಾರು ಪ್ರಾಮಿಸಸ್ಸನ್ನು ಮಾಡಿ, ಇರಾನ್ನವರಿಂದನೂ ಕೂಡ ಕೆಲ ಪ್ರಾಮಿಸನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಈಲ್ಡ್ ಮಾಡಿ ಏನೋ ಒಂದು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಅಂಥ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ, ಅತಿ ಬಲವಾಗಿ ಅಲ್ಲದೆ ಇದ್ರೂ ಕೂಡ. ಇದು ಒಂದು. ಎರಡನೇದು, ಈಗ ಅತಿ ಮುಖ್ಯವಾಗಿ ನಾವು ನೋಡಬೇಕು ಅಂತಂದರೆ, ಈ ಯುದ್ಧಕ್ಕೆ ಒಂದು ಪ್ಲಾನ್ ಇಲ್ಲದೆ, ಒಂದು ಎಕ್ಸಿಟ್ ಬಾಗಿಲ್ ಇಲ್ಲದೇನೆ ಹೋಗಿದ್ದಾರೆ ಅಮೆರಿಕಾದವರು. ಇಸ್ರೇಲಿನವರು ಕರೆದ್ರು ಅನ್ನೋ ಒಂದೇ ಕಾರಣಕ್ಕಾಗಿ. ಹಾಗಾಗಿ ಇಸ್ರೇಲು ಈಗ 2 ದಿನದಿಂದ ಸ್ವಲ್ಪ ಇರಾನ್ ಮೇಲೆ ಅಟ್ಯಾಕ್ ಮಾಡಿರೋದನ್ನು ಕಡಿಮೆ ಮಾಡಿದೆ. ಆದರೆ ಹೆಜ್ಬುಲ್ಲಾ ಅವರು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡೋದನ್ನು ನಿಲ್ಲಿಸಿಲ್ಲ. ಮುಖ್ಯವಾಗಿ ಇನ್ನು ಮುಂದೆ ಇಸ್ರೇಲ್ನವರು ಕೇವಲ ಲೆಬೆನಾನ್ನಲ್ಲಿ ಮತ್ತು ಸುತ್ತಮುತ್ತಲು ಮಾತ್ರ ಅತಿಯಾಗಿ ಆಕ್ಟಿವ್ ಆಗಿ ಇರ್ತಾರೆ ಅನ್ನೋಕ್ಕೆ ಸಾಕಷ್ಟು ಬಲವಾದ ಐತಿಹಾಸಿಕ ಕಾರಣಗಳಿದ್ದಾವೆ. ಏಕೆ ಅಂದರೆ ಇರಾನ್ನಿಂದ ಇಸ್ರೇಲ್ ಅವರು ಸ್ವಲ್ಪ ಹಿಂದೆ ಸರಿದ್ರೂ ಕೂಡ ಅಲ್ಲಿ ಪೂರ್ವ ಮೆಡಿಟೇರಿಯನ್ ಸಮುದ್ರದಲ್ಲಿ
ಇರತಕ್ಕಂಥ ಕರಾವಳಿ ಪ್ರದೇಶದ ರಾಷ್ಟ್ರಗಳೇನಿದ್ದಾವೆ, ಗಾಜಾ, ಇಸ್ರೇಲು, ಆಮೇಲೆ ಸ್ವಲ್ಪ ಸೈಪ್ರಸ್ ಕೂಡ, ಲೆಬನಾನ್ ಸಂಪೂರ್ಣ, ಅಲ್ಲಿ ಒಂದು 30 ಕಿಲೋಮೀಟರ್ ನಂತರ ಕರಾವಳಿಯಿಂದ ಸಮುದ್ರದ ಆಳದಲ್ಲಿ ತೈಲ ನಿಕ್ಷೇಪ ಇರೋದು ದೃಢಪಟ್ಟಿದೆ. ಈಗಲ್ಲ, 1999ರಲ್ಲಿ ಅದೇನಾಯಿತು, ಬ್ರಿಟಿಷ್ ಗ್ಯಾಸ್ ಕಂಪನಿಯವರು ಲೆಬನಾನನ್ನು ಹಾಗೂ ಇಸ್ರೇಲನ್ನು ಒಪ್ಪಿಸಿ ತೆಲವೀವ್ನಲ್ಲೇ ಒಂದು ಅವರ ಕಾರ್ಪೊರೇಟ್ ಆಫೀಸನ್ನು ಹಾಕಿ ಸಾಕಷ್ಟು ಬಾರಿ ಅಲ್ಲಿ ತೈಲ ನಿಕ್ಷೇಪವನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ, ಅದನ್ನು ನಂತರ ರಿಫೈನ್ ಮಾಡೋದಕ್ಕೆ ಅಟೆಂಪ್ಟ್ ಮಾಡಿದರೂ ಕೂಡ ಇಸ್ರೇಲು ಪ್ರತಿ ಬಾರಿಯೂ ಬ್ರಿಟಿಷ್ ಗ್ಯಾಸ್ ಕಂಪನಿಯವರನ್ನ ತಡೆದಿತ್ತು. ಅಲ್ಲಿ ನಿಧಿ ಇರೋದ್ರಿಂದ, ಅಂದರೆ ತೈಲ ನಿಧಿ ಇರೋದ್ರಿಂದ ಅಲ್ಲಿ ಇಸ್ರೇಲ್ ಇನ್ನು ಮುಂದೆ ಎಷ್ಟು ಹೆಚ್ಚು ಲೆಬನಾನ್ ಭಾಗವನ್ನು ತಕ್ಕೊಳ್ಳುತ್ತೋ, ಇನ್ನು ಅಕ್ಕಪಕ್ಕದ ರಾಷ್ಟ್ರಗಳ ಭಾಗವನ್ನು ತಕ್ಕೊಳ್ಳುತ್ತೋ, ಮುಂದಿನ 25 ವರ್ಷಗಳ ನಂತರ ಇಸ್ರೇಲಿನ ಭವಿಷ್ಯಕ್ಕೆ ಇದು ಅತಿಯಾಗಿ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಇಸ್ರೇಲು ಈ ನಡೆಯಲ್ಲಿ ಮುನ್ನಡೆ ಇಡ್ತಾ ಇದೆ. ಇದ್ರ ಬಗ್ಗೆ ಅಮೆರಿಕ ಈಗ ಸೈಲೆಂಟ್ ಆಗಿ ಕೇವಲ ಅವರು ಮಾತ್ರ ಇರಾನ್ ಜೊತೆ ಹೊಡೆದಾಟ ಅಥವಾ ಮಾತುಕತೆಗೆ ಮುಂದಾಗಿರೋದು ಒಂದು ನೈಜ ಸ್ಥಿತಿ ಇಂದಿನದ್ದು, ಈ ಗಂಟೆಯಲ್ಲಿ ಇರ್ತಕ್ಕಂಥದ್ದು. ಇದನ್ನು ಕೂಡ ನಾವು ಪರಿಶೀಲನೆ ಮಾಡಬೇಕಾಗಿರೋದು ಅತಿ ಅವಶ್ಯಕ ಆಗಿದೆ. ಈಗ ಅಕಸ್ಮಾತ್ ಅಮೆರಿಕ ಯಾರನ್ನು ಇನ್ನು ಕೇಳದೆ ಮಾತುಕತೆ ಫೇಲ್ಯೂರ್ ಆಯಿತು, ಇರಾನ್ ಮುಂದೆ ಬರಲಿಲ್ಲ, ಅವರು ಬಲವಾಗಿ ಅವರ ಪೊಸಿಷನ್ ಹಿಡ್ಕೊಂಡು ಕೂತಿದ್ದಾರೆ, ಈಲ್ಡ್ ಮಾಡೋಕ್ಕೆ ತಯಾರಿಲ್ಲ ಅಂದರೆ, ನೋಡಿ ಈಗ ಅಮೆರಿಕಾದಲ್ಲಿ ಎಷ್ಟು ವಿಶ್ವಾಸ ಇಳಿದೋಗಿದೆಯೋ ಅದೇ ಇರಾನ್ನಲ್ಲಿ ಅಷ್ಟೇ ವಿಶ್ವಾಸ ಹೆಚ್ಚು ಬಾರಿ ಆಗಿದೆ. ಅದರಲ್ಲೂ ವಿಶ್ವಾಸದಲ್ಲಿ ಅಂದರೆ ಕಾನ್ಫಿಡೆನ್ಸಲ್ಲಿ ಅಥವಾ ಸೆಲ್ಫ್ ಕಾನ್ಫಿಡೆನ್ಸಲ್ಲಿ, ಓವರ್ ಕಾನ್ಫಿಡೆನ್ಸ್ನಲ್ಲಿ ಅಲ್ಲದೇ ಇದ್ರೂ ಕೂಡ ಅಲ್ಲಿ ಇಂಬ್ಯಾಲೆನ್ಸ್ ಇದೆ ಅಮೆರಿಕದ ವಿಶ್ವಾಸ ಮತ್ತು ಇರಾನಿನ ವಿಶ್ವಾಸದಲ್ಲಿ. ಈಗ ಅಮೆರಿಕ ಹೇಳೋದು, ನಾವು ಸಂಪೂರ್ಣವಾಗಿ ಅವರ ವಾಯುನೆಲೆಯನ್ನು ಹೊಡೆದು ಹಾಕಿಬಿಟ್ಟಿದ್ದೇವೆ, ಅವರ ಇದು ನೌಕಾನೆಲೆಯನ್ನು ಹೊಡೆದು ಹಾಕಿಬಿಟ್ಟಿದ್ದೇವೆ, ಅದು ಈಗ 0 ಪ್ರಮಾಣದಲ್ಲಿದೆ, 100% ಹೊಡೆದಿದ್ದೇವೆ ಅಂತಂದ್ರೆ, ಈಗ 100% ವಾಯುನೆಲೆ ನೌಕಾನೆಲೆಯನ್ನು ಹೊಡೆದು ಹಾಕಿರುವಾಗ ಈ 0% ಅಲ್ಲಿ ಈಗ ಸ್ವಲ್ಪ ದಿವಸದಿಂದ ಇರಾನ್ ಅವರು ಹೇಗೆ ಹೊಡೆದಾಡ್ತಾ ಇದ್ದಾರೆ ಅಮೆರಿಕ ಜೊತೆ ಅನ್ನೋದು ಮಾತಾಡೋಣ ಸರ್, ಮಾತಾಡೋಣ. ನಾನು ವಿಂಗ್ ಕಮಾಂಡರ್ ಸುದರ್ಶನ್ ಅವರನ್ನ ಇನ್ಕ್ಲೂಡ್ ಮಾಡ್ತೀನಿ. ಸುದರ್ಶನ್ ಸರ್, ತಾವು ಹೇಗೆ ನೋಡ್ತೀರಿ? ಅಂದ್ರೆ ಡೆಡ್ ಲೈನ್ ಅನ್ನ ಕೊಟ್ಟು ನಾಳೆಯವರೆಗೂ ಕೂಡ ಸಮಯ ಇದೆ. ನಾಳೆ ಅಂತಂದ್ರೆ ನಾನು ಭಾರತದ ಕಾಲಮಾನದ ಪ್ರಕಾರ ಹೇಳ್ತಾ ಇದ್ದೀನಿ, ನಾಳೆ ಬೆಳಗ್ಗೆ 5:30 ಕೂಡ ಸಮಯ ಇದೆ ಅಂತ. ಸೊ ಇದು ಈ ಡೆಡ್ ಲೈನ್ ವಿಸ್ತರಣೆ ಆಗುವಂತ ಮುನ್ಸೂಚನೆನಾ ಅಥವಾ ಈ ವಾರು ಇನ್ನಷ್ಟು ಡೆಡ್ಲಿ ಆಗಬಹುದು ಅಂತ ಅನ್ಸುತ್ತಾ? ಈಗ ನೋಡಿ, ಒಂದು ಹಿಂದಿ ಚಲನಚಿತ್ರ ಬಂದಿತ್ತು, ಬಹುಶಃ ಸನ್ನಿ ದಿಯೋಲ್ ಅಂತ ಕಾಣುತ್ತೆ. ಜಡ್ ಸಾಬ್ ಯೇ ತಾರೀಖ್ ಪೆ ತಾರೀಖ್, ತಾರೀಖ್ ಪೆ ತಾರೀಖ್. ಈ ಟ್ರಂಪ್ ಮಾಡ್ತಿರೋದು ಅದೇ ಕೆಲಸ. ಬರೀ ತಾರೀಖ್ ಪೆ ತಾರೀಖ್, ತಾರೀಖ್ ಪೆ ತಾರೀಖ್ ಅಂತ ಬೊಗಳೆ ಬಿಡ್ತಿದ್ದಾನೆ ಹೊರತು ಇವನ್ ಕೈಯಲ್ಲಿ ಏನಾಗ್ತದೆ. ಇವ್ರು ಏನ್ ಮಾಡ್ತಿದ್ದಾರೆ ಅಮೆರಿಕದವರು, ಅವರ ಟಾಪ್ ಜನರಲ್ಸ್ಗಳನ್ನ ದೇ ಆರ್ ಫೈರಿಂಗ್ ಇನ್ ದ ಮಿಡ್ಲ್ ಆಫ್ ದ ವಾರ್. ಅಂದ್ರೆ ಏನ್ ಸೂಚಿಸುತ್ತೆ ಅಂದ್ರೆ ಅವ್ರು ಸೋಲ್ತಾ ಇದ್ದಾರೆ. ಆಮೇಲೆ ಈ ಜನರಲ್ಗಳು ಅವ್ರ ಮಾತು ಕೇಳ್ತಾ ಇಲ್ಲ. ಯು ಗೋ ಆನ್ ಗ್ರೌಂಡ್ ಅಫೆನ್ಸಿವ್, ಅದು ಇದು ಅಂತ ಏನೋ ಹೇಳಿದ್ರು, ದೇ ಡೋಂಟ್ ಕೇರ್, ದೇ ಸೆಡ್ ವಿ ಆರ್ ರಿಟೈರಿಂಗ್. ಆಮೇಲೆ ಇನ್ನೊಂದು ಹಿಂದಿ ಸೆಂಟೆನ್ಸ್ ಹೇಳ್ಬೇಕು ಅಂದ್ರೆ, ಈ ಇಸ್ರೇಲ್ ಟ್ರಂಪ್ ಅನ್ನ ಮಾಮೂ ಮಾಡಿಬಿಡ್ತು. ಈ ಯುದ್ಧದ ಒಂದು ನಮ್ಮ ಅಕಾಡೆಮಿಗಳಲ್ಲಿ, ನಮ್ಮ ಸ್ಟಾಫ್ ಕಾಲೇಜ್ಗಳಲ್ಲಿ ಏನ್ ಕಳಿಸ್ತಾರೆ ಅಂದ್ರೆ, ಎವ್ರಿ ವಾರ್ ಶುಡ್ ಹ್ಯಾವ್ ಎ ಏಮ್, ಸೆಲೆಕ್ಷನ್ ಅಂಡ್ ಮೈಂಟೆನೆನ್ಸ್ ಆಫ್ ಏಮ್ ಅಂತ. ಯಾಕಂದ್ರೆ ಒಂದ್ ಸೆಲೆಕ್ಟ್ ಮಾಡ್ಕೋಬೇಕು, ಅದನ್ನ ಮೇಂಟೈನ್ ಮಾಡ್ಬೇಕು. ಈ ಎಷ್ಟು ದಿವಸ ನಡೆಯುತ್ತೋ ಅಷ್ಟು. ನೋಡಿ, ನಮ್ಮ ಆಪರೇಷನ್ ಸಿಂಧೂರ್ ಆದಾಗ ಬಹಳ ಸ್ಪಷ್ಟವಾದ ಏಮ್ ಇತ್ತು. ವೆನ್ ಟು ಸ್ಟಾರ್ಟ್ ಅಂಡ್ ವೆನ್ ಟು ಸ್ಟಾಪ್ ಅಂಡ್ ವಾಟ್ ಇಸ್ ದ ಏಮ್. ಇಲ್ಲಿ ಈ ಟ್ರಂಪ್ಗಂತೂ ಏನೇನೂ ಗೊತ್ತಿಲ್ಲ. ಈ ಟ್ರಂಪ್ನ ಒಂದು ಹೇಳಿಕೆಯನ್ನ ವಿರೋಧಿಸಿ ಅವ್ರ ಜನರಲ್ಗಳೇ ಒಪ್ಪಿಗೆ ಕೊಡ್ತಾ ಇಲ್ಲ. ಇನ್ನ ಅಲ್ಲಿ ಒಬ್ಬ ರಕ್ಷಣಾ ಮಂತ್ರಿ ಅಂತ ಇದ್ದಾನೆ, ಅವನು ಎಂತ ಜೋಕರ್ ಅಂದ್ರೆ, he was a drunkard fellow and he was ಅವನ್ ಮಾತು ಕೇಳಿದ್ದೀರಾ ನೀವು? ಪೀಟ್ ಹೆಕ್ಸ್ವರ್ತ್ ಅಂತ. ಹೌದು. ಹಾ, he is totally unhinged. ಅಂದ್ರೆ ಅವನಿಗೆ ಈ ಟ್ರಂಪ್ ಅಂತೂ ಒಂದಿಷ್ಟು ಏನೋ ಹೇಳಿಕೆ ಕೊಡ್ತಾನೆ, ಆದ್ರೆ ಇವನ ಹೇಳಿಕೆ
ಆಸ್ ಎ ಡಿಫೆನ್ಸ್ ಸೆಕ್ರೆಟರಿ, ನಾವೇನ್ ರಕ್ಷಣಾ ಮಂತ್ರಿ ಅಂತ ಕರಿತೀವಿ, ಹೌದು. ನಮ್ಮ ಶ್ರೀಮಾನ್ ರಾಜನಾಥ್ ಸಿಂಗ್ ಏನಿದ್ದಾರೆ ಅವರ ಸ್ಥಾನದಲ್ಲಿ ಇರೋನು ಇವನು ಬರೀ ಬೊಗಳೆ ಬಿಡ್ತಾನೆ. ಮೊನ್ನೆ ಈಗ 2-3 ದಿವಸದಿಂದ ಒಂದೇ ಒಂದು ಸಾಹಸ ಕಾರ್ಯ ಅಮೆರಿಕ ಮಾಡಿದ್ದು ಅಂದ್ರೆ, ಈ ಒಬ್ಬ ಏನು F-15 ಪೈಲಟ್ ಮತ್ತೆ ಅವರ ವೆಪನ್ ಸಿಸ್ಟಮ್ಸ್ ಆಫೀಸರ್ ಕರ್ನಲ್ ಹಿಂದ್ಗಡೆ ಕುತ್ಕೊಂಡಿರ್ತಾರಲ್ಲ, ಹಾ, ಒಬ್ರು ಪೈಲಟ್ ಮುಂದ್ಗಡೆ ಕುತ್ಕೊಂಡಿರ್ತಾರೆ, ಹಿಂದ್ಗಡೆ ಕುತ್ಕೊಂಡ್ರೆ ವೆಪನ್ ಸಿಸ್ಟಮ್ ಆಫೀಸರ್, ಈಗಾಡೆ ಪೈಲಟ್. ಸೊ ಅವ್ರನ್ನ ರಕ್ಷಿಸ್ಕೊಂಡು ಬಂದಿರೋದು ನನಗೆ ನಿಜವಾಗ್ಲೂ, ಐ ಆಮ್ ಬೀಂಗ್ ಎ ಪೈಲಟ್, ಐ ಆಮ್ ಸೋ ಪ್ರೌಡ್ ದಟ್ ದೇ ಮ್ಯಾನೇಜ್ ಟು ರೆಸ್ಕ್ಯೂ ದಿಸ್ ಪೀಪಲ್. ಅಫ್ಕೋರ್ಸ್ ಅವರೊಂದು 800 ಕೋಟಿ ವಿಮಾನಗಳನ್ನ ಅವರೇ ಸುಟ್ಟಾಕಿ ಬಂದ್ರು. ಇದು ಯಾವ ದೇಶದಲ್ಲಿ ಹೇಳ್ರಿ, ಅವ್ರವ್ರ ವಿಮಾನಗಳನ್ನ ಅವರೇ ಸುಟ್ಟಾಕಿ ಬರತ್ತು ಅಂದ್ರೆ ಇದೇನು ಕರ್ಮ. ಸೊ ಈಗ ನೋಡಿ, ಸೊ ಸರ್, ನಾವು ಈ ಎಚ್ಚರಿಕೆಯನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಅಂತ, ಈ ಡೆಡ್ ಲೈನ್ ಮತ್ತೆ ವಿಸ್ತರಣೆ ಆಗತ್ತೆ ಅಂತ ಅನ್ಕೋಬೇಕು, ಅಥವಾ ನಾಳೆಯ ರಾತ್ರಿ ಇರಾನ್ ಪಾಲಿಗೆ ಮಾರಕವಾಗಿರಬಹುದು, ವಿನಾಶವಾಗಿರಬಹುದು? ನೋಡಿ, ಈ ಯುದ್ಧದ ಒಂದು ಏಮ್ ಆಫ್ ದ ವಾರ್ ಅಂತ ಮತ್ತೆ ನಾನು ಅಲ್ಲಿಗೆ ಬರ್ತೀನಿ. ಈ ಒಂದು ಸ್ಪಷ್ಟವಾದ ಏಮೇ ಇಲ್ದ ಶುರು ಮಾಡ್ಕೊಂಡ್ರಲ್ಲ, ಆದ್ರೆ ಆಕ್ಚುಲಿ ಒಳಗಿರೋ ಏಮ್ ಅಂದ್ರೆ ದೇ ವಾಂಟ್ ಟು ಕಂಟ್ರೋಲ್ ದ ಆಯಿಲ್, ದೇ ವಾಂಟ್ ಟು ಟೇಕ್ ಕೇರ್ ಆಫ್ ಆಯಿಲ್. ಆಯಿಲ್ ಅಷ್ಟೇ ಬೇಕಾಗಿರೋದು ಇಸ್ರೇಲ್ಗೂ ಮತ್ತೆ ಅಮೆರಿಕಕ್ಕೂ. ಇಸ್ರೇಲ್ ಇನ್ನೊಂದಿಷ್ಟು ಸ್ಪಷ್ಟವಾಗಿದೆ ಅಮೆರಿಕಕ್ಕಿಂತ, ಯಾಕಂದ್ರೆ ಅವರು ಏನು ನ್ಯೂಕ್ಲಿಯರ್ ಗ್ರೇಡ್ ಯುರೇನಿಯಂ ನಾವು ಮಾಡ್ತಾ ಇದೀವಿ ಅಂದ್ರೆ 1986ರಿಂದ ಹೇಳ್ಕೊಂತಾನೆ ಬಂದಿದ್ದಾರೆ, ಇವ್ರು ಮಾಡ್ತಾ ಇದಾರೆ ಅಂತ. ಈಗ ಹೆಂಗೆ ಸದ್ದಾಮ್ ಹುಸೇನ್ ಇದ್ ಮಾಡಿದ್ರು ಅಂದ್ರೆ, he has weapons of mass destruction ಅಂತ ಹೇಳಿ ಅಲ್ಲಿ ದೀಪಾವಳಿ ಪಟಾಕಿನೂ ಸಿಗ್ಲಿಲ್ಲ, ಲಕ್ಷ್ಮಿ ಬಾಂಬು ಸಿಗ್ಲಿಲ್ಲ. ಸೊ ಇದು ಒಂದು ಮುಖವಾಡ. ಈ ಮುಖವಾಡ ತಗೊಂಡು ಬೇಸಿಕಲಿ ಫೈನಲಿ ದೇ ವಾಂಟ್ ಟು ಕಂಟ್ರೋಲ್ ದಿ ಆಯಿಲ್ ರಿಸೋರ್ಸಸ್ ಅಷ್ಟೇ. ಸೊ ಇದು ಒತ್ತಡ ಹಾಕ್ತಾ ಇರೋದು ಡೊನಾಲ್ಡ್ ಟ್ರಂಪ್ ಅವರು ಶರಣಾಗತರಾಗಿ ಅನ್ನುವಂಥ ಒತ್ತಡವನ್ನ ನಿರಂತರವಾಗಿ ಹಾಕ್ತಿದ್ದಾರೆ ಅಂತ ನಾವು ಭಾವಿಸಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.